ಲಿಯೋ ಟಾಲ್ಸ್ಟಾಯ್ ಅವರ ಜನಪ್ರಿಯ ಕತೆ. ಅವರು ಹೇಳ್ತಾರೆ, ಹಳೆಯ ರಷ್ಯಾದಲ್ಲಿ 3 ಜನ ಸಂತರು ಬಹಳ ಪ್ರಸಿದ್ಧರಾದರು. ಅವರು ಎಷ್ಟು ಪ್ರಸಿದ್ಧಿ ಪಡೆದಿದ್ದರೆಂದರೆ ಅಲ್ಲಿನ ಪ್ರಮುಖ ಪಾದ್ರಿಗೆ ಆ 3 ಸಂತರಿಂದ ಅಸೂಯೆ ಆಗ್ತಾ ಇತ್ತು. ಯಾಕೆಂದರೆ ಕ್ರಮೇಣವಾಗಿ ಜನ ಚರ್ಚ್ಗೆ ಬರೋದನ್ನೇ ನಿಲ್ಲಿಸಿಬಿಟ್ಟಿದ್ದರು. ಒಂದು ರೀತಿ ಜನ ಚರ್ಚ್ನ ದಾರಿಯನ್ನೇ ಮರೆತಿರೋ ಹಾಗಿತ್ತು. ಎಲ್ಲಾ ಜನ ಆ ಸಂತರ ಹತ್ರ ಹೋಗೋದಕ್ಕೆ ಪ್ರಾರಂಭಿಸಿದ್ರು. ಅಲ್ಲಿನ ಪ್ರಮುಖ ಪಾದ್ರಿ ಯೋಚನೆ ಮಾಡ್ತಾನೆ, ಈ 3 ಜನ ಯಾರು ನಾನಿರುವಾಗ್ಲೇ ಸಂತರಾಗಿ ಬಿಟ್ಟಿದ್ದಾರೆ. ಯಾಕೆಂದರೆ ಈಸಾಯಿಗಳಲ್ಲಿ ಒಂದು ಪದ್ಧತಿ ಇದೆ. ಅದೇನೆಂದರೆ ಯಾರೇ ಸಂತರಾಗಲು ಚರ್ಚ್ ಮಾನ್ಯತೆ ಕೊಡುವ ಮೊದಲೇ ಸ್ವತಃ ತಾವೇ ಸಂತರಾಗಲು ಅವಕಾಶವಿಲ್ಲ. ಪಾದ್ರಿ ಇದರಿಂದ ಚಿಂತೆಯಲ್ಲಿರಲಾರಂಭಿಸಿದ. ಯಾಕೆಂದ್ರೆ ಚರ್ಚ್ನ ಲೋಕಪ್ರಿಯತೆ ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಾ ಬರ್ತಾ ಇತ್ತು. ಆದ್ರೆ ಒಂದಿನ ವಿಪರೀತವೇ ಆಗೋಯ್ತು. ಪಾದ್ರಿಯು ನೋಡ್ತಾನೆ, ಮುಂಜಾನೆಯಿಂದ ಸಂಜೆ ಆಗ್ತಾ ಬರ್ತಾ ಇತ್ತು, ಒಬ್ಬರೂ ಚರ್ಚ್ಗೆ ಬರಲಿಲ್ಲ. ಪಾದ್ರಿಯ ಕೋಪ ನೆತ್ತಿಗೇರಿ ಬಿಟ್ಟಿತ್ತು. ಕೂಡಲೇ ನಿರ್ಧಾರ ಮಾಡ್ತಾನೆ, ಆ 3 ಸಂತರಿಗೆ ಸರಿಯಾದ ಪಾಠ ಕಲಿಸಬೇಕು ಅಂತ ಅವನು ತನ್ನ ಪಾದ್ರಿ ವೇಷದಲ್ಲಿ ತಯಾರಾದ. ತನ್ನ ಕಿರೀಟ ಧರಿಸಿದ. ಕೈಯಲ್ಲಿ ಪಾದ್ರಿಯ ಪ್ರತೀಕವಾದ ಚಿನ್ನದ ದಂಡವನ್ನು ಹಿಡಿದು ಆ 3ರನ್ನು ಭೇಟಿಯಾಗಲು ಹೊರಟು ನಿಂತ. ಆ 3 ಜನ ಒಂದು ದೊಡ್ಡ ಸರೋವರದ ಆಚೆ ವಾಸವಿದ್ದರು. ಪಾದ್ರಿಯು ಒಂದು ದೋಣಿಯಲ್ಲಿ ಕುಳಿತು ಸರೋವರದ ಇನ್ನೊಂದು ಅಂಚಿಗೆ ತಲುಪಿದ. ಸ್ವಲ್ಪ ದೂರ ನಡೆಯುತ್ತಿದ್ದಂತೆ ಒಂದು ದೊಡ್ಡ ವೃಕ್ಷದ ಕೆಳಗೆ 3 ಜನ ಕುಳಿತಿರೋದನ್ನ ಕಂಡು ಪಾದ್ರಿಯು ಅವರ ಹತ್ತಿರ ಹೋಗಿ ಕೇಳ್ತಾನೆ, ನೀವೇನಾ ಆ ಸಂತರು? ನಿಮ್ಮಿಂದಾಗಿ ನಮ್ಮ ಚರ್ಚ್ಗೆ ಜನ ಬರದಂತಾಗಿರೋದು? ಅವರು 3 ಜನ ಹೇಳ್ತಾರೆ, ಸಂತರೇ? ಅಲ್ಲ ಅಲ್ಲ, ನಾವೆಲ್ಲಿಂದ ಸಂತರು? ನಾವಂತೂ ಸಂತರಾಗಲು ಯೋಗ್ಯರೂ ಅಲ್ಲ. ಇಲ್ಲಿನ ಜನರೇ ನಮ್ಮನ್ನು ಸಂತರು ಅಂತ ಹೇಳ್ತಾ ಇದ್ದಾರೆ. ಯಾರೋ ಈ ತರ ಸುಳ್ಳು ಸುದ್ದಿಯನ್ನು ಹಬ್ಬಿಸಿಬಿಟ್ಟಿದ್ದಾರೆ. ಅದನ್ನೇ ಕೇಳಿಕೊಂಡು ಜನ ಇಲ್ಲಿಗೆ ನಮ್ಮನ್ನು ಹುಡುಕಿಕೊಂಡು ಬರ್ತಿದ್ದಾರೆ. ಇಲ್ಲಿಗೆ ಬರಬೇಡಿ ಅಂತ ಹೇಳಿ ಹೇಳಿ ನಮಗಂತೂ ಸಾಕಾಗೋಗಿದೆ. ನಾವು ಎಷ್ಟೇ ಬೇಡ ಅಂದರೂ ಅಷ್ಟೇ ಜಾಸ್ತಿ ಜನ ಬರ್ತಾನೇ ಇದ್ದಾರೆ. ಇದರಿಂದ ನಮಗೂ ತೊಂದರೆ ಆಗ್ತಾ ಇದೆ. ಈ ಜನಸಂದಣಿ ನಮಗೆ ಒಗ್ಗೋದಿಲ್ಲ. ನಾವು ಏಕಾಂತದಲ್ಲಿ ಇರೋದನ್ನೇ ಬಯಸ್ತೀವಿ. ಈಗ ಸ್ವತಃ ನೀವೇ ಬಂದಿದ್ದು ಒಳ್ಳೆಯದಾಯ್ತು. ನೀವೇ ನಮ್ಮನ್ನು ಈ ಜನಸಂದಣಿಯಿಂದ ಕಾಪಾಡಬೇಕು. ಅದನ್ನ ಕೇಳಿ ಪಾದ್ರಿಗೆ ಆನಂದವೋ ಆನಂದ. ಯೋಚನೆ ಮಾಡ್ತಾನೆ, ಇವರಂತೂ ಬಹಳ ಮುಗ್ಧರು ಅನಿಸ್ತಿದೆ. ಇವತ್ತು ಇವರನ್ನ ಇಲ್ಲಿಂದ ಎತ್ತಂಗಡಿ ಮಾಡ್ಲೇಬೇಕು. ಇವರನ್ನು ಒಂದು ದಾರಿಗೆ ತರಲೇಬೇಕು ಅಂತ ಪಾದ್ರಿಯು 3ರನ್ನ ಕೇಳ್ತಾನೆ. ಆದ್ರೆ ನೀವು 3 ಜನ ಇಲ್ಲೇನ್ ಮಾಡ್ತಿದ್ದೀರಾ? ಅವರು ಹೇಳಿದ್ರು, ಏನೂ ಇಲ್ವಲ್ಲ, ಇಲ್ ನೋಡಿ, ಇದೇ ಮರದ ಕೆಳಗೆ ಕೂತಿರ್ತೀವಿ. ಕೂತು ದೇವರ ಧ್ಯಾನ ಮಾಡ್ತಾ ಇರ್ತೀವಿ. ಪಾದ್ರಿ ಕೇಳಿದ, ಹಾಗಾದ್ರೆ ಬೈಬಲ್ ಎಲ್ರಯ್ಯ? ಆ 3 ಜನ ತಲೆ ತಗ್ಗಿಸಿಕೊಂಡರು. ಪಾದ್ರಿ ಕೇಳಿದ, ಏನಾಯ್ತು? ಅವರು ಹೇಳ್ತಾರೆ, ಇವಾಗ ಏನ್ ಹೇಳೋದು ನಿಮಗೆ? ನಾವು 3 ಜನ ಅನಕ್ಷರಸ್ಥರು, ಓದು ಬರಹ ಕಲಿತಿಲ್ಲ. ಬೈಬಲ್ ಇಟ್ಕೊಂಡು ಮಾಡೋದಾದ್ರೂ ಏನಿದೆ? ಇದನ್ನ ಕೇಳಿದ ಪಾದ್ರಿ ಇನ್ನೂ ಖುಷಿಯಾದ. ಯೋಚನೆ ಮಾಡ್ತಾನೆ, ಇವರೇ ಇಷ್ಟೊಂದು ಅವಿದ್ಯಾವಂತರಾಗಿದ್ದುಕೊಂಡು ಇಷ್ಟೊಂದು ಜನಕ್ಕೆ ಮೂರ್ಖರನ್ನಾಗಿ ಮಾಡಿದ್ದಾರಾ? ತಡಿ, ಇವರಿಗೆ ಪಾಠ ಕಲಿಸಲೇಬೇಕು. ಊರಿನ ಜನರೆಲ್ಲರ ಮುಂದೆ ಮಾನ ಹರಾಜಾಕ್ಬೇಕು. ಹಂಗ್ ಮಾಡ್ತೀನಿ. ಪಾದ್ರಿ ಕೇಳಿದ, ಹಂಗಾದ್ರೆ ನೀವು ಪ್ರಾರ್ಥನೆ ಹೆಂಗೆ ಮಾಡ್ತೀರಾ? ಚರ್ಚ್ನ ಪ್ರಾರ್ಥನೆ ನೆನಪಲ್ಲಿದೆಯಾ? ಅದನ್ನ ಕೇಳಿ ಆ 3 ಜನ ಮತ್ತೆ ತಲೆ ಕೆಳಗೆ ಮಾಡಿಕೊಂಡ್ರು. ಪಾದ್ರಿ ಕೇಳಿದ, ಏನಾಯ್ತ್ರಯ್ಯ, ಮತ್ತೆ ತಲೆ ಯಾಕೆ ಬಗ್ಗಿಸಿದ್ರಿ? ಅವರು ಹೇಳಿದ್ರು, ಏನ್ ಹೇಳೋದು, ಬಹಳ ನಾಚಿಕೆ ಆಗ್ತಾ ಇದೆ. ಇದನ್ ಹೇಳೋದಕ್ಕೆ ನಮಗೆ ಪ್ರಾರ್ಥನೆ ಮಾಡಲು ಸಹ ಬರಲ್ಲ. ಪಾದ್ರಿ ಕೇಳಿದ, ಏನು? ಏನಂದ್ರಿ? ನಿಮಗೆ ಪ್ರಾರ್ಥನೆ ಕೂಡ ಬರಲ್ವಾ? ಆ 3ರು ಇಲ್ಲ ಅಂತ ತಲೆ ಆಡ್ಸಿದ್ರು. ಪಾದ್ರಿ ಹೇಳಿದ, ಹಾಗಾದ್ರೆ ನೀವು 3 ಜನ ಪ್ರಾರ್ಥನೆ ಹೇಗ್ ಮಾಡ್ತೀರಾ? ಅವರು ಹೇಳ್ತಾರೆ, ನಿಮ್ಮ ಚರ್ಚ್ನ ಪ್ರಾರ್ಥನೆ ಬಹಳ ಉದ್ದ ಇದೆ. ನಮ್ಮಂತಹ ಅವಿದ್ಯಾವಂತರ ತಲೆಯಲ್ಲೇ ಹೋಗಲಿಲ್ಲ. ಇನ್ನು ತಪ್ಪು ತಪ್ಪಾಗಿ ಪ್ರಾರ್ಥನೆ ಹೇಳೋದರ ಬದಲು ಅದಕ್ಕೆ ಬಹಳಷ್ಟು ಯೋಚನೆ ಮಾಡಿ ಲೆಕ್ಕಾಚಾರ ಹಾಕಿ ನಾವೇ ಸ್ವತಃ ನಮ್ಮ ಪ್ರಾರ್ಥನೆಯನ್ನ ಮಾಡಿಕೊಂಡ್ಬಿಟ್ವಿ. ಅದನ್ನ ಕೇಳಿದ ಪಾದ್ರಿ ಜೋರು ಧ್ವನಿಯಲ್ಲಿ ಕೇಳಿದ, ಏನು? ಏನಂದ್ರಿ? ನೀವು ನಿಮ್ಮದೇ ಪ್ರಾರ್ಥನೆ ಮಾಡಿಕೊಂಡ್ರಾ? ಪ್ರಾರ್ಥನೆ ಅನ್ನೋದು ಸರ್ವಶ್ರೇಷ್ಠವಾದದ್ದು. ಶಾಸ್ತ್ರಗಳಲ್ಲಿ ಬರೆದಿರುತ್ತೆ. ಸಾವಿರಾರು ವರ್ಷ ಹಳೆಯದಿರುತ್ತೆ. ಜೀಸಸ್ಗೂ ಕೂಡ ಸ್ವತಃ ಪರಮಾತ್ಮನೇ ಪ್ರಾರ್ಥನೆ ಹೇಳಿಕೊಟ್ಟಿದ್ದು. ಆದ್ರೆ ನೀವು ನಿಮ್ಮದೇ ಪ್ರಾರ್ಥನೆ ಮಾಡಿಕೊಂಡು ಬಿಟ್ಟಿದ್ದೀರಾ. ಅವರು ಹೇಳ್ತಾರೆ, ನಮ್ಮಿಂದ ಬಹಳ ದೊಡ್ಡ ತಪ್ಪಾಗಿದೆ. ನಮ್ಮನ್ನು ಕ್ಷಮಿಸಿಬಿಡಿ. ನಾವು ಅವಿದ್ಯಾವಂತರು, ನಮಗೇನೂ ಗೊತ್ತಿಲ್ಲ. ಇವತ್ತಿಂದ ನೀವು ಯಾವ ಪ್ರಾರ್ಥನೆ ಕಲಿಸಿಕೊಡ್ತೀರೋ ಅದನ್ನೇ ಹೇಳುತ್ತೇವೆ. ನಾವು ನಿಮ್ಮ ಕಾಲು ಮುಗಿಯುತ್ತೇವೆ. ನಮ್ಮಿಂದ ಬಹಳ ದೊಡ್ಡ ತಪ್ಪಾಗಿದೆ. ನಮ್ಮನ್ನು ಕ್ಷಮಿಸಿಬಿಡಿ. ನಮಗೆ ನಿಮ್ಮ ಪ್ರಾರ್ಥನೆ ಹೇಳಿಕೊಡಿ. ಪಾದ್ರಿಗೂ ಒಂದು ಕುತೂಹಲ ಇತ್ತು. ಅದು ಎಂತಹ ಪ್ರಾರ್ಥನೆ ಇರಬಹುದು ಅಂತ. ಪಾದ್ರಿ ಕೇಳಿದ, ಮೊದಲು ನನ್ಗೆ ನಿಮ್ಮ ಪ್ರಾರ್ಥನೆ ಹೇಗಿದೆ ಅಂತ ಹೇಳಿ.
ಅವರು ಹೇಳಿದ್ರು, ಇಲ್ಲ ಸ್ವಾಮಿ, ನಮ್ಮಂತಹ ಅವಿದ್ಯಾವಂತರ ಪ್ರಾರ್ಥನೆಗಳಿಗೆ ಯಾವ ಅರ್ಥವೂ ಇರಲ್ಲ. ದಯಮಾಡಿ ನಮಗೆ ನಿಮ್ಮ ಪ್ರಾರ್ಥನೆ ಕಲಿಸಿಕೊಡಿ ಎಂದು ಎಷ್ಟೇ ಕೇಳಿದರೂ ಅದಕ್ಕೆ ಪಾದ್ರಿ ಒಪ್ಪಿಕೊಳ್ಳಲಿಲ್ಲ. ಅದಕ್ಕೆ ಕೊನೆಗೆ ಅವರೇ 3 ಜನ ಪ್ರಾರ್ಥನೆಯನ್ನ ಹೇಳಲು ಒಪ್ಪಿಕೊಂಡರು. ಅವರು ಹೇಳ್ತಾರೆ, ನಾವು ಬಹಳಷ್ಟು ಯೋಚನೆ ಮಾಡಿದ್ವಿ, ಬಹಳಷ್ಟು ವಿಚಾರ ಮಾಡಿದ್ವಿ, ಆದರೆ ಏನೂ ಹೊಳೆಯಲಿಲ್ಲ. ಕೊನೆಯಲ್ಲಿ ನೆನಪಾಯಿತು, ಜನರು ಭಗವಂತನ 3 ರೂಪಗಳನ್ನ ನಂಬುತ್ತಾರೆ, ಅದಕ್ಕೆ ಅದರ ಪ್ರಕಾರವೇ ಪ್ರಾರ್ಥನೆಯನ್ನ ಮಾಡಿದರಾಯ್ತು ಎಂದು ತೀರ್ಮಾನಿಸಿದ್ವಿ. ಅದನ್ನ ನೀವು ಕೇಳಿದ್ರೆ ಖಂಡಿತವಾಗಿಯೂ ನಕ್ಕೇ ಬಿಡ್ತೀರಾ ಎಂದು ಹೇಳಿ ಸುಮ್ಮನಾದ್ರು. ಪಾದ್ರಿ ಹೇಳಿದ, ಇಲ್ರಯ್ಯ, ನಗಲ್ಲ ಹೇಳಿ. ಅವರು ಹೇಳ್ತಾರೆ, ಭಗವಂತನ 3 ರೂಪಗಳಿವೆ, ಅದಕ್ಕೆ ನಾವು ಒಂದು ಪ್ರಾರ್ಥನೆಯನ್ನ ಮಾಡಿಕೊಂಡ್ವಿ. ಅದೇನೆಂದರೆ, ನಾವು 3, ನೀವು 3, ನಮ್ಮ ಮೇಲೆ ಕೃಪೆ ತೋರಿಸಿ. ಅದನ್ನ ಕೇಳಿ ಆ ಗಂಭೀರ ಪಾದ್ರಿ ಕೂಡ ಗೊಳ್ಳನೆ ನಕ್ಕು ಹೇಳಿದ, ಜೀವನದಲ್ಲಿ ಎಷ್ಟೋ ಪ್ರಾರ್ಥನೆಗಳನ್ನ ಕೇಳಿದ್ದೀನಿ, ಆದರೆ ಇಂತಹ ಪ್ರಾರ್ಥನೆ ಎಲ್ಲಿಯೂ ಕೇಳಿಲ್ಲ. ಮನಸ್ಸಲ್ಲೇ ನಗುತ್ತಾ, ಎಂತಹ ಮೂರ್ಖ ಜನ, ಇವತ್ತಂತೂ ಇವರಿಗೆ ಒಂದು ಬುದ್ಧಿ ಕಲಿಸೇ ಹೋಗ್ಬೇಕು. ಈ 3 ಜನ ನನ್ನ ಚರ್ಚ್ಗೆ ಬರಲೇಬೇಕು. ಆ 3 ಹೇಳ್ತಾರೆ, ಈಗ ನಮ್ಮದಿರಲಿ, ನಿಮ್ಮ ಪ್ರಾರ್ಥನೆ ಕಲಿಸಿ, ಇಂದಿನಿಂದ ಅದನ್ನೇ ಕಲಿಯುತ್ತೇವೆ. ಪಾದ್ರಿಯು ಅವರಿಗೆ ಚರ್ಚ್ನ ಪ್ರಾರ್ಥನೆಯನ್ನು ಕಲಿಸಲು ಪ್ರಾರಂಭಿಸಿದ. ಅವರು ಹೇಳಿದ್ರು, ಇನ್ನೊಂದು ಸಾರಿ. ಪಾದ್ರಿ ಮತ್ತೆ ಹೇಳಿದ. ಅವರು ಮತ್ತೆ ಕೇಳಿದ್ರು, ಇನ್ನೊಂದು ಸಾರಿ. ಪಾದ್ರಿ 3ನೇ ಸಾರಿ ಹೇಳಿದ. ಅವರು ಹೇಳಿದ್ರು, ಇನ್ನೊಂದು ಸಾರಿ ಹೇಳಿ, ಮರ್ತೋಗ್ಬಾರ್ದು. ಪಾದ್ರಿ ಮತ್ತೊಮ್ಮೆ ಹೇಳಿದ. ಅವರು ಕೊನೆ ಸಾರಿ ಮತ್ತೊಮ್ಮೆ ಹೇಳಿ ಅಂದರು. ಆಗ ಪಾದ್ರಿ ಹೇಳಿದ, ಹೆದರಬೇಡಿ, ಆಗಾಗ ಚರ್ಚ್ ಕಡೆಗೂ ಬನ್ನಿ, ನಿಧಾನವಾಗಿ ನಿಮ್ಮ ಜೀವನ ಸುಧಾರಣೆ ಆಗ್ತಾ ಬರುತ್ತೆ, ಈ ಪ್ರಾರ್ಥನೆಯನ್ನೂ ಕಲಿತುಕೊಳ್ತೀರಾ. ಅವರು ಹೇಳಿದ್ರು, ಸರಿ, ನೀವ್ ಹೇಳಿದ ಹಾಗೇ ಮಾಡ್ತೀವಿ. ಪಾದ್ರಿಗೆ ಬಹಳ ಖುಷಿಯಾಯ್ತು. ಅವನು ಹೇಳಿದ, ನೀವು ಭಯಪಡಬೇಡಿ, ಚರ್ಚ್ಗೆ ಬನ್ನಿ, ನಾನು ನಿಮ್ಮನ್ನ ಕ್ಷಮಿಸುತ್ತೇನೆ, ಜನರಿಗೂ ನಿಮ್ಮನ್ನು ಕ್ಷಮಿಸಲು ಹೇಳುತ್ತೇನೆ. ಅವರು ಹೇಳಿದ್ರು, ನಿಮಗೆ ತುಂಬಾ ಧನ್ಯವಾದಗಳು, ನೀವು ಎಷ್ಟು ಮಹಾನ್ ವ್ಯಕ್ತಿ. ಪಾದ್ರಿ ಯೋಚನೆ ಮಾಡ್ತಾನೆ, ಕೊನೆಗೂ ಒಂದು ಸಮಸ್ಯೆ ಬಗೆಹರಿಯಿತು, ಮೂರ್ಖರನ್ನು ಒಂದು ದಾರಿಗೆ ತಂದಿದ್ದಾಯ್ತು ಎಂದು ಪಾದ್ರಿಯು ದೋಣಿಯಲ್ಲಿ ಕೂತು ಹೊರಡುತ್ತಿದ್ದ. ದೋಣಿಯು ಇನ್ನೇನು ಸರೋವರದ ಮಧ್ಯಕ್ಕೆ ಬಂದಿತ್ತು. ಅಷ್ಟರಲ್ಲಿ ಹಿಂದಿಂದ ಯಾರೋ ಕೂಗುತ್ತಿರುವ ಧ್ವನಿ ಕೇಳಿಸಿತು. ಅಂಬಿಗ ಮತ್ತು ಪಾದ್ರಿಯು ಹಿಂದೆ ತಿರುಗಿ ನೋಡಿದರೆ ಎಂತಹ ಆಶ್ಚರ್ಯಕರ ದೃಶ್ಯ. ಅದನ್ನ ನೋಡಿ ಪಾದ್ರಿಯ ಕೈಯಲ್ಲಿದ್ದ ದಂಡವೇ ಸರೋವರದಲ್ಲಿ ಬಿದ್ದೋಯ್ತು. ಆ 3 ಜನ ಪಾದ್ರಿಯನ್ನು ಕೂಗುತ್ತಾ ನೀರಿನ ಮೇಲೆಯೇ ಓಡೋಡಿ ಬರ್ತಾ ಇದ್ದರು. ಒಂದು ರೀತಿ ಸುಲಭವಾಗಿ ಭೂಮಿಯ ಮೇಲೆ ನಡೆದಾಡುವ ಹಾಗೆ. ಈ ತರಹದ ಚಮತ್ಕಾರವನ್ನ ಕೇವಲ ಯೇಸುಪ್ರಭು ಮಾತ್ರ ಮಾಡಿ ತೋರಿಸಿದ್ದರು. ಆ 3 ಜನ ಓಡ್ತಾ ಓಡ್ತಾ ದೋಣಿಯ ಹತ್ತಿರ ಬಂದು, ನಮಗೆ ಇನ್ನೊಮ್ಮೆ ಆ ಪ್ರಾರ್ಥನೆಯನ್ನ ಹೇಳಿಕೊಡಿ, ಪದೇ ಪದೇ ಮರ್ತೋಗ್ತಾ ಇದೆ. ಅವನ್ ಹೇಳ್ತಾನೆ ಹೀಗೆ ಪ್ರಾರಂಭಿಸಬೇಕು ಅಂತ, ಇವನ್ ಹೇಳ್ತಾನೆ ಹೀಗೆ ಅಂತ, ನಾನ್ ಹೇಳ್ತೀನಿ ಹೀಗೆ ಅಂತ. ನಮ್ 3ರಲ್ಲಿಯೂ ಈಗ ವಾದ ಶುರುವಾಗಿದೆ. ಈಗ ನಾವು ವಾದ ಮಾಡ್ಬೇಕೋ ಅಥವಾ ಪ್ರಾರ್ಥನೆ ಮಾಡ್ಬೇಕೋ? ಅದಕ್ಕೆ ನೀವು ಆ ಪ್ರಾರ್ಥನೆಯನ್ನ ಇನ್ನೊಂದು ಸಾರಿ ಹೇಳಿ. ಈಗ ಪಾದ್ರಿಯಂತೂ ತಕ್ಷಣ ಅವರ ಕಾಲು ಮುಗಿತಾ ಹೇಳಿದ, ಇಲ್ಲಿಯ ತನಕ ನಾನು ನಿಮಗೆ ಹೇಳಿದ್ದು, ನಾನು ನಿಮಗೆ ಕಲಿಸಿದ್ದು ಎಲ್ಲವನ್ನೂ ಮರೆತು ಬಿಡಿ. ನಿಮ್ಮ ಪ್ರಾರ್ಥನೆಯೇ ಗೆದ್ದಿತು, ನನ್ನ ಪ್ರಾರ್ಥನೆ ಸೋತಿತು. ನಿಮ್ಮ ಪ್ರಾರ್ಥನೆಯೇ ಶ್ರೇಷ್ಠವಾಗಿದೆ, ಯಾಕೆಂದರೆ ನಿಮ್ಮ ಪ್ರಾರ್ಥನೆ ಅವನಿಗೆ ತಲುಪಿದೆ. ನಿಜ ಹೇಳಬೇಕೆಂದರೆ ಇಂದಿನಿಂದ ನಾನೂ ಕೂಡ ನಿಮ್ಮ ಪ್ರಾರ್ಥನೆಯನ್ನೇ ನಿಮ್ಮ ಶೈಲಿಯಲ್ಲೇ ಮಾಡುತ್ತೇನೆ. ಎಲ್ಲಾ ತಪ್ಪು ನನ್ನಿಂದಲೇ ಆಗಿದ್ದು. ನಿಮ್ಮ ಪ್ರಾರ್ಥನೆ ಬಹಳ ಕೀಳಾಗಿ ನೋಡಿದೆ. ವಾಸ್ತವದಲ್ಲಿ ನನ್ನ ಶ್ರದ್ಧೆ, ನನ್ನ ತಿಳುವಳಿಕೆಯಲ್ಲೇ ಕೊರತೆ ಇದೆ. ಕೊರತೆ ನನ್ನ ಪ್ರಾರ್ಥನೆಯಲ್ಲೇ ಇತ್ತು. ಅದಕ್ಕೆ ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ. ನಿಮ್ಮಿಂದ ಬಹಳ ಉಪಕಾರವಾದೀತು. ಆ 3 ಕೇಳ್ತಾನೇ ಇದ್ರು, ನೀವು ಇನ್ನೊಂದು ಸಾರಿ ಆ ಪ್ರಾರ್ಥನೆಯನ್ನ ಹೇಳಿಕೊಡಿ ಅಂತ. ಆದ್ರೆ ಪಾದ್ರಿ ತಲೆ ತಗ್ಗಿಸಿಕೊಂಡು ಏನೂ ಮಾತನಾಡದೆ ಅಲ್ಲಿಂದ ಹೊರಟು ಹೋದ. ಲಿಯೋ ಟಾಲ್ಸ್ಟಾಯ್ ಅವರ ಈ ಕಥೆಯಿಂದ ನಮಗೆ ಅರ್ಥ ಆಗುತ್ತೆ, ನಾವು ಮಾಡುತ್ತಿರುವ ಪ್ರಾರ್ಥನೆ ಶಾಸ್ತ್ರಗಳಿಂದಲೇ ಇದೆಯೋ ಅಥವಾ ಪ್ರಾಚೀನ ಕಾಲದಿಂದ ಬಂದಿದೆಯೋ ಅನ್ನೋದಲ್ಲ. ನಮ್ಮ ಪ್ರಾರ್ಥನೆ ನಿಜವಾಗಿಯೂ ಭಕ್ತಿ ಮತ್ತು ಮನಸ್ಸಿನಿಂದ ಆಗಿರಬೇಕು. ಸ್ನೇಹಿತರೆ, ಈ ಕತೆ ಇಷ್ಟ ಆಗಿದೆ ಅಂದರೆ ಒಂದು ಲೈಕ್ ಮಾಡಿ, ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡಿ. ಇದೇ ತರಹದ ಮತ್ತಷ್ಟು ಕತೆಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿಯ ತನಕ ಧನ್ಯವಾದಗಳು.